ಹಲೋ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ನಮ್ಮ ಲೈಫ್ನ ರಿಮೋಟ್ ಕಂಟ್ರೋಲ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ಲ ಅನ್ನೋದನ್ನ ಚೆಕ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್ ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಮ್ಯಾಜಿನ್ ನೀವೀಗ ಟಿವಿ ಮುಂದೆ ಕೂತಿದ್ರ, ನಿಮ್ಮ ಇಷ್ಟವಾದ ಶೋ ನಡೀತಾ ಇದೆ, ಹಾಡಿರ್ಬೋದು, ಯಾವುದೇ ಒಂದು ನಿಮ್ಮ ಇಷ್ಟವಾದ ಶೋ ನಡೀತಾ ಇದೆ, ನೀವು ಕೇಳ್ತಾ ಇದ್ದೀರಾ, ಎಂಜಾಯ್ ಮಾಡ್ತಾ ಇದ್ದೀರಾ. ಆಮೇಲೆ ಸ್ವಲ್ಪ ಹೊತ್ತು ಬೋರ್ ಆಯ್ತು ಅಂತ ಚಾನೆಲ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ರಿಮೋಟ್ ಕಂಟ್ರೋಲ್ನಿಂದ ನೀವು ಹೀಗೆ ಚಾನೆಲ್ ಚೇಂಜ್ ಮಾಡ್ತಾ ಇದ್ದೀರಾ. ಎಷ್ಟೇ ಈ ಬಟನ್ ಪ್ರೆಸ್ ಮಾಡ್ತಾ ಇದ್ರು ಚಾನೆಲ್ ಚೇಂಜ್ ಆಗ್ತಾ ಇಲ್ಲ. ಸೊ ಪ್ರೆಸ್ ಮಾಡಿ ಮಾಡಿ ಫ್ರಸ್ಟ್ರೇಟ್ ಆಗೋಗುತ್ತೆ. ಆಮೇಲೆ ಏನ್ ಮಾಡ್ತೀರಾ, ವಾಲ್ಯೂಮ್ ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಲಿಕ್ಕೆ ಹೋಗ್ತೀರಾ, ಅದು ಏನೂ ಆಗ್ತಾ ಇಲ್ಲ. ಏನೇ ಮಾಡಿದ್ರು ಕೂಡ ರಿಮೋಟ್ ವರ್ಕೇ ಆಗ್ತಾ ಇಲ್ಲ. ಯಾಕೆ ರಿಮೋಟ್ ವರ್ಕ್ ಆಗಲ್ಲ ಅಂತ ನೀವು ಬೆಳಗಿಂದ ಸಂಜೆ ತನಕ ಕೂತು ಬಟನ್ ಪ್ರೆಸ್ ಮಾಡ್ತಾ ಇರ್ತೀರಾ, ಬಟ್ ಏನೂ ಚೇಂಜಸ್ ಆಗಲ್ಲ ಅಂಡ್ ನೀವು ಫ್ರಸ್ಟ್ರೇಟ್ ಆಗೋಗ್ತೀರಾ. ಯೂಶಲಿ ನಾವು ಹೀಗೆ ಮಾಡ್ತೀವ ರಿಯಾಲಿಟಿಯಲ್ಲಿ? ನೋ, ರೈಟ್? ಯಾವಾಗ ನಾವೀಗ ಪ್ರೆಸ್ ಮಾಡಿದಾಗ ಯಾವುದೇ ಚೇಂಜಸ್ ಆಗ್ತಾ ಇಲ್ಲ ಅಂತ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಬಡಿತೀವಿ ಒಂದು 4 ಸಲ, ಹೌದಾ? ಸೊ ಇದು ವರ್ಕ್ ಆಗ್ತಾ ಇದೆಯಾ ಅಂತ. ಇಲ್ಲ ಅಂತ ಅಂದ್ರೆ ಇದನ್ನ ಓಪನ್ ಮಾಡಿ ಸೆಲ್ ವರ್ಕ್ ಆಗ್ತಾ ಇದೆಯಾ ಅಂತ ನೋಡ್ತೀವಿ. ಅಥವಾ ಮಿಸ್ಪ್ಲೇಸ್ ಆಗಿರುತ್ತೆ ಕೆಲವೊಂದ್ಸಲ, ಅದನ್ನ ನೀಟಾಗಿ ಮತ್ತೆ ವಾಪಸ್ ಪ್ಲೇಸ್ ಮಾಡಿ ಮತ್ತೆ ಟೆಸ್ಟ್ ಮಾಡ್ತೀವಿ, ಆವಾಗ ನೀಟಾಗಿ ವರ್ಕ್ ಆಗುತ್ತೆ. ಡನ್. ಇಮ್ಯಾಜಿನ್ ಈಗ ನಿಮ್ಮ ಲೈಫ್ನ ಸಿಚುವೇಶನ್ಸ್ ಇರಲಿ, ಅಥವಾ ನಿಮ್ಮ ಲೈಫ್ನ ಒಂದು ಟಿವಿಗೆ ಹೋಲಿಸೋಣ, ಅಥವಾ ಟಿವಿ ಪ್ರೋಗ್ರಾಮ್ಗೆ ಹೋಲಿಸೋಣ, ಓಕೆನಾ? ಸೊ ಇಷ್ಟೋ ವಿಷಯಗಳು ನಮ್ಮ ಲೈಫ್ನಲ್ಲಿ ನಡೆದಿರುತ್ತೆ ಅಥವಾ ನಡೀತಾ ಇರುತ್ತೆ. ನಮಗೆ ಖುಷಿ ಕೊಡೋ ಅಂಥದ್ದು, ನಮ್ಮ ಬಗ್ಗೆ ನಾವು ಖುಷಿ ಫೀಲ್ ಮಾಡುವಂಥ ಎಷ್ಟೋ ಘಟನೆಗಳು ನಡೀತಾ ಇರುತ್ತೆ. ಆ್ಯಂಡ್ ನಮಗೆ ಒಂದು ರೀತಿ ಅವನ್ನೆಲ್ಲ ನೆನೆಸ್ಕೊಂಡಾಗ ನಾವು ಆ್ಯಸ್ ಎ ಒಂದು ನಮ್ಮ ಫೇವ್ರೇಟ್ ಟಿವಿ ಶೋ ನಾವು ಹೇಗೆ ಎಂಜಾಯ್ ಮಾಡ್ತೀವಿ, ಆ ಘಟನೆಗಳನ್ನು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಇರ್ತೀವಿ, ಅಷ್ಟೇ ನೆನಪಿಸ್ಕೊಳ್ತಾ ಇರ್ತೀವಿ, ಖುಷಿ ಫೀಲ್ ಮಾಡ್ತಾ ಇರ್ತೀವಿ. ಆದರೆ ಎಷ್ಟೋ ಘಟನೆಗಳು ನಮಗೆ ಇಷ್ಟ ಇಲ್ಲದೆ ಇರುವಂತ, ಮನಸ್ಸಿಗೆ ನೋವಾಗುವಂತ ಘಟನೆಗಳು ನಡೀತಾ ಇರುತ್ತೆ, ಹೌದಾ? ಸೊ ನೋವಿರ್ಬಹುದು, ಫೇಲ್ಯೂರ್ ಇರಬಹುದು, ರಿಜೆಕ್ಷನ್ಸ್ ಇರಬಹುದು, ಅಥವಾ ಮೋಸ ಇರಬಹುದು, ನಿಮ್ಗೆ ಹರ್ಟ್ ಇರಬಹುದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಅಥವಾ ಬೇರೆ ಯಾವುದೇ ವಿಷಯದಲ್ಲಿ ಇರಲಿ, ಫ್ರೆಂಡ್ಸ್ ಇಂದ ಇರಲಿ, ಮೋಸ ಹೋಗೋದಾಗಿರ್ಬಹುದು, ನಂಬಿಕೆ ದ್ರೋಹ ಆಗೋದಾಗಿರ್ಬಹುದು. ಈ ರೀತಿ ಹೇಳ್ತಾ ಹೋದ್ರೆ ಟ್ರಾಮಾ ಇರಬಹುದು. ಇವೆಲ್ಲ ನಡೀತಾ ಇರುತ್ತೆ. ನಮ್ಮ ಮನ್ಸಿಗೆ ಇದು ಖುಷಿ ಕೊಡ್ತಾ ಇರಲ್ಲ, ಹೌದಾ? ಸೊ ಹಾಗಾದ್ರೆ ಅಂತ ಸಿಚುವೇಶನ್ ಅಲ್ಲಿ ನಾವೇನ್ ಮಾಡ್ತೀವಿ? ಸೊ 2 ರೀತಿ ಬಿಹೇವ್ ಮಾಡೋ ಸಾಧ್ಯತೆ ಇರುತ್ತೆ, ಹೌದಾ? ಫಸ್ಟ್ ಏನು ಅಂತ ಅಂದ್ರೆ, ನಮ್ಮ ಲೈಫ್ನ ರಿಮೋಟ್ ಕಂಟ್ರೋಲ್ ಎಷ್ಟೇ ಘಟನೆಗಳು ನೆಗೆಟಿವ್ ಆಗಿ ಕಂಡ್ರೂ ಕೂಡ ಅದನ್ನ ವಾಪಸ್ ಕಂಟ್ರೋಲಿಗೆ ತರುವಂತ ರಿಮೋಟ್ ಕಂಟ್ರೋಲ್, ನಮ್ಮ ಲೈಫ್ನ ರಿಮೋಟ್ ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ, ಆ ಪವರ್ ನಮ್ಮಲ್ಲೇ ಇದೆ ಅನ್ನೋದನ್ನ ಮರ್ತೋಗ್ಬಿಡ್ತೀವಿ, ಹೌದಾ? ಸೊ ಹಣೆ ಬರನೇ ಇಷ್ಟು, ಜೀವನನೇ ಇಷ್ಟು, ಸಾಕು, ಸ್ಟ್ರಗಲ್ಲೇ ಜೀವನ, ನೋವಿನಲ್ಲಿ, ಟ್ರಾಮಾದಲ್ಲಿ ಅಥವಾ ವಿಕ್ಟಿಮ್ ಮೈಂಡ್ಸೆಟ್ ಅಲ್ಲೇ ನಾವು ಮುಂದುವರಿತಾ ಹೋಗ್ತೀವಿ. 2ನೇ ಪಾಸಿಬಿಲಿಟಿ ಏನು? ಓಕೆ, ನನಗಿಷ್ಟ ಇಲ್ಲದೆ ಇರುವಂತಹ ವಿಷಯಗಳು ನಡೀತಾ ಇದೆ ಅಂತ ಅಂದ್ರೆ, ಸೊ ಇದನ್ನ ಹೇಗೆ ಚೇಂಜ್ ಮಾಡಬಹುದು? ಸೊ ನೀವೇನ್ ಮಾಡ್ತೀರಾ, ನೀವು ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕಂಪ್ಲೀಟ್ ಆಗಿ. ಎಕ್ಸಾಕ್ಟ್ಲಿ ಈಗ ನಿಮ್ಮ ಟಿವಿ ಶೋ ಹೇಗೆ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತ ಟಿವಿ ಶೋ ಬಂದಾಗ ಹೆಂಗೆ ನೀವು ಚಾನೆಲ್ ಚೇಂಜ್ ಮಾಡ್ಲಿಕ್ಕೆ ಹೋಗ್ತೀರಾ, ಅದೇ ತರ ನೀವೇನ್ ಮಾಡ್ತೀರಾ, ಹಾರ್ಡ್ ವರ್ಕ್ ಮಾಡ್ತೀರಾ, ಸ್ಮಾರ್ಟ್ ವರ್ಕ್ ಮಾಡ್ತೀರಾ. ಸೊ ಆಲ್ಸೋ ನಿಮ್ಗೀಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಾದ್ಮೇಲೆ ಏನು, ಮ್ಯಾನಿಫೆಸ್ಟೇಷನ್ ಮಾಡೋದಾಗಿರ್ಬೋದು, ಅಫರ್ಮೇಷನ್ ಹೇಳೋದಾಗಿರ್ಬೋದು, ವಿಜುವಲೈಸ್ ಮಾಡೋದಾಗಿರ್ಬಹುದು, ಮೆಡಿಟೇಷನ್ ಮಾಡೋದಾಗಿರ್ಬಹುದು. ಸೊ ಲೈಕ್ ಅ ಬಟನ್ ನೀವು ಪ್ರೆಸ್ ಮಾಡ್ತಾ ಇರ್ತೀರಾ, ಹೌದಾ? ಸೊ ಈ ತರ. ಬಟ್ ಸ್ಟಿಲ್ ಲೈಫ್ನ ಸಿಚುವೇಶನ್ಸ್ ಯಾಕೆ ಚೇಂಜ್ ಆಗ್ತಾ ಇರಲ್ಲ? ಸೊ ಈಗ ಎಕ್ಸಾಕ್ಟ್ಲಿ ನೀವು ರಿಮೋಟ್ ಮತ್ತೆ ಟಿವಿ ಶೋ ಎಕ್ಸಾಂಪಲ್ಗೆ ನೀವು ಹೋಲಿಕೆ ಮಾಡ್ಕೊಳ್ಬಹುದು. ಹೇಗೆ ಅಂತ ಅಂದ್ರೆ, ಲೈಕ್ ಬೆಳಗಿಂದ ಸಂಜೆ ತನಕ ಕುತ್ಕೊಂಡು ರಿಮೋಟ್ ಪ್ರೆಸ್ ಮಾಡ್ತಾ ಹೋದ್ರೆ ಚಾನೆಲ್ ಹೆಂಗೆ ಚೇಂಜ್ ಆಗಲ್ವೋ, ನಮ್ಮ ಲೈಫ್ನಲ್ಲೂ ಅಷ್ಟೇ. ಸೊ ಲಾ ಆಫ್ ಅಟ್ರಾಕ್ಷನ್ ಇರಲಿ, ಮ್ಯಾನಿಫೆಸ್ಟೇಷನ್ ಜರ್ನಿಯಲ್ಲಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯನ್ನ ಈ ರಿಮೋಟ್ಗೆ ಹೋಲಿಸಿದ್ರೆ, ಈ ರಿಮೋಟ್ ನೀಟಾಗಿ ವರ್ಕ್ ಆಗುವಂತೆ ಮಾಡುವ ಸೆಲ್ ಹೀಲಿಂಗ್. ಹೌದು, ನೀವು ಯಾವುದೇ ವಿಷಯ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ರೆ ಆ ವಿಷಯದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಗಾಯ ಹೀಲ್ ಆಗೋದು ತುಂಬಾ ಮುಖ್ಯ. ಫಾರ್ ಎಕ್ಸಾಂಪಲ್, ಈಗ ನೀವು ಯಾವುದೇ ವಿಷಯಕ್ಕೆ ಸ್ಟ್ರಗಲ್ ಪಡ್ತಾ ಇರಲಿ,
ಹೆಲ್ತ್ ವಿಷಯಕ್ಕೆ ಇರ್ಬೋದು, ಲೋ ಎನರ್ಜಿ, ಒಂದು ರೀತಿ ಹೆಲ್ತ್ ಅಪ್ಸೆಟ್ ಆಗೋದು ಫ್ರೀಕ್ವೆಂಟ್ಲಿ, ನಿಮ್ಮ ಬಾಡಿ ಹೆಲ್ತನ್ನು ಮೇಂಟೈನ್ ಮಾಡ್ಲಿಕ್ಕೆ ಆಗದೆ ಇರೋದಾಗಿರ್ಬೋದು, ಅಥವಾ ರಿಲೇಶನ್ಶಿಪ್ಪಲ್ಲಿ ಈಗ ನಿಮ್ಮ ಸುತ್ತಮುತ್ತ ಇರೋರ ಜೊತೆ ಒಂದು ಒಳ್ಳೆ ರಿಲೇಶನ್ಶಿಪ್, ಒಂದು ಒಳ್ಳೆ ಬಾಂಧವ್ಯವನ್ನು ನೀವು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಬರೀ ರಾಂಗ್ ಪೀಪಲ್ನೇ, ನಿಮ್ಮ ಎನರ್ಜಿಯನ್ನು ಸಕ್ ಮಾಡುವಂತಹ ಪೀಪಲ್ನೇ ಅಥವಾ ನಿಮ್ಮ ಎನರ್ಜಿಯನ್ನು ಲೋ ಮಾಡುವಂತಹ ಪೀಪಲ್ನೇ ನೀವು ಅಟ್ರಾಕ್ಟ್ ಮಾಡೋದಾಗಿರ್ಬೋದು. ಮೇ ಬಿ ಅದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅಥವಾ ಕರಿಯರ್ ಅಲ್ಲಿ ಇರ್ಬೋದು, ನಿಮ್ಮ ಸುತ್ತಮುತ್ತ ಈಗ ಆಫೀಸಲ್ಲಿ ನಿಮ್ಮ ಕೊಲೀಗ್ಸ್ ರೂಪದಲ್ಲಿ ಇರ್ಬೋದು, ಯಾರೇ ಇರ್ಬೋದು. ಸೊ ಈ ರೀತಿ ರಿಲೇಶನ್ಶಿಪ್ ಅಂತ ಬಂದಾಗ ಎಲ್ಲ ರೀತಿಯ ರಿಲೇಶನ್ಶಿಪ್ ಅಲ್ಲೂ ನೆಗೆಟಿವಿಟಿನೇ ಅಟ್ರಾಕ್ಟ್ ಮಾಡೋದು ಅಂತ ಆಗಿರ್ಬೋದು. ಅಥವಾ ಈಗ ಕರಿಯರ್ ವಿಷಯಕ್ಕೆ ಬಂದ್ರೆ ನಿಮ್ಮ ಸುತ್ತಮುತ್ತ ಇರೋರು ಅವ್ರ ಇಷ್ಟದ ಕರಿಯರ್ ಮಾಡಿ ಎಂಜಾಯ್ ಮಾಡಿ ಒಳ್ಳೆಯ ಲೈಫ್ ಲೀಡ್ ಮಾಡ್ತಿರ್ಬೇಕಾದ್ರೆ, ವೆರಾಸ್ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತಹ ಕರಿಯರ್ ಅಲ್ಲಿ ಕಷ್ಟಪಟ್ಟು ನಿಮ್ಮನ್ನು ನೀವು ಹಿಡಿದಿಟ್ಕೊಂಡು ಸಪ್ರೆಸ್ ಮಾಡಿ ಮುಂದೆ ಹೋಗುವಂತಹ ಸಿಚುವೇಶನ್ಸ್ ಇರಬಹುದು. ಇನ್ನು ಮನಿ ವಿಷಯಕ್ಕೆ ಬಂದ್ರೆ ಎಷ್ಟೇ ಕಷ್ಟ ಪಡ್ತಾ ಇದ್ರು ದುಡ್ಡು ಕೈಯಲ್ಲಿ ನಿಲ್ದೇ ಇರೋದಾಗಿರ್ಬಹುದು, ಅಥವಾ ಬಿಸ್ನೆಸ್ ಅಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ, ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಎಲ್ಲೋ ಒಂದ್ ಕಡೆ ಆ ಸಕ್ಸೆಸ್, ಆ ಲೆವೆಲ್ ನ ಸಕ್ಸೆಸ್ ಸಿಗದೆ ಇರೋದಾಗಿರ್ಬೋದು. ನಿಮ್ಗೆ ಇಷ್ಟ ಇಲ್ಲದೆ ಇರುವಂತ ಈ ಎಲ್ಲಾ ಘಟನೆಗಳು ನಿಮ್ಮ ಲೈಫ್ ಅನ್ನೋ ಟಿವಿ ಪರದೆಯ ಮೇಲೆ ನಡೀತಾ ಇರ್ಬೇಕಾದ್ರೆ, ಅಫ್ಕೋರ್ಸ್ ನೀವೇನು ಯೂಸ್ ಮಾಡ್ತಿದ್ರಿ ಇಷ್ಟು ದಿವಸ, ಬಟನ್ಸ್, ಬೇರೆ ಬೇರೆ ಬಟನ್ಸ್ ಏನು, ಲಾ ಆಫ್ ಅಟ್ರಾಕ್ಷನ್ ಇರಲಿ, ಮೆಥಡ್ಸ್ ಇರಲಿ, ಮ್ಯಾನಿಫೆಸ್ಟೇಷನ್ ಮೆಥಡ್ಸ್ ಇರಲಿ, ಮೆಡಿಟೇಷನ್ ಇರಲಿ, ಸ್ಮಾರ್ಟ್ ವರ್ಕ್ ಎಲ್ಲ ಯೂಸ್ ಮಾಡ್ತಾ ಇದ್ರಿ. ಆದ್ರೆ ಈ ರಿಮೋಟ್ ಕಂಟ್ರೋಲ್ಗೆ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಜರ್ನಿಗೆ ಪವರ್ ಕೊಡುವಂತಹ ಒಂದು ಸೆಲ್ ಅನ್ನ ನೀವು ಮರೆತಿದ್ರಿ. ಏನು? ಹೀಲಿಂಗ್. ನಮ್ಮ ಬಾಡಿಯಲ್ಲಿ ಸೆಲ್ಯುಲಾರ್ ಮೆಮರಿ ಅಂತ ಇರುತ್ತೆ. ಅಂದರೆ ನಮ್ಮ ಸೆಲ್ಸ್ ಏನಿರುತ್ತೆ ಅದು ಕೂಡ ನಮ್ಮ ಟ್ರಾಮಾ ಇರಲಿ, ನೆಗೆಟಿವ್ ಇನ್ಸಿಡೆಂಟ್ ಇರಲಿ, ಅದರ ಇಂಪ್ಯಾಕ್ಟ್ ಇರಲಿ, ಅಥವಾ ನಿಮ್ಗೆ ಇಷ್ಟ ಇಲ್ಲದೆ ಇರೋದು ನಡೆದಿರ್ಬೇಕಾದ್ರೆ, ನಡೀತಾ ಇರ್ಬೇಕಾದ್ರೆ ಅದನ್ನ ಸಪ್ರೆಸ್ ಮಾಡಿರ್ತಿರಲ್ಲ, ಅದು ಬೇರೆ ಎಲ್ಲೂ ಹೋಗಲ್ಲ, ನಿಮ್ಮ ಬಾಡಿ ಒಳಗಡೆನೆ ಸ್ಟೋರ್ ಆಗಿರುತ್ತೆ ಸೆಲ್ಯುಲಾರ್ ಮೆಮರಿ ರೂಪದಲ್ಲಿ. ಇಮೋಷನ್ಸ್, ಎಷ್ಟೋ ಇಮೋಷನ್ಸ್ ಬಾಡಿ ಆರ್ಗನ್ಸ್ ಮೇಲೆ ಸ್ಟೋರ್ ಆಗೋದಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇದು ಆಯ್ತಾ, ಸೊ ಈ ಬಾಟಲ್ ನೀವು ಅಂತ ತಿಳ್ಕೊಳ್ಳಿ. ಈ ಬಾಟಲ್ ನ ಒಳಗಡೆ ಸ್ಯಾಡ್ನೆಸ್ ಇದೆ, ಆಂಗರ್ ಇದೆ, ಫ್ರಸ್ಟ್ರೇಷನ್ ಇದೆ, ಬೇಜಾರ್ ಇದೆ, ಚೈಲ್ಡ್ಹುಡ್ ಟ್ರಾಮಾ ಇದೆ, ಮೇ ಬಿ ಫಿಸಿಕಲ್ ಅಬ್ಯೂಸ್ ಇರಬಹುದು, ಅಥವಾ ಮೆಂಟಲ್ ಅಬ್ಯೂಸ್ ಇರಬಹುದು, ಯಾರೋ ನಿಮ್ಗೆ ತುಂಬಾ ಕಾಟ ಕೊಟ್ಟಿದ್ದಾಗಿರ್ಬಹುದು, ಚುಚ್ಚು ಮಾತಾಡಿರೋದಾಗಿರ್ಬಹುದು, ಫೇಲ್ಯೂರ್ ಇರಬಹುದು, ಅಥವಾ ಈಗ ದುಡ್ಡಿನ ವಿಷಯಕ್ಕೆ ಕಷ್ಟಪಟ್ಟಿದ್ದಾಗಿರ್ಬಹುದು. ಎಲ್ಲವೂ ಇದು ಒಂದು ಬಾಟಲ್ ನೀವಂತ ತಿಳ್ಕೊಂಡ್ರೆ ನಿಮ್ಮ ಬಾಡಿ ಇವನ್ನೆಲ್ಲ ಸ್ಟೋರ್ ಮಾಡಿರುತ್ತೆ ಅಂತ ತಿಳ್ಕೊಳ್ಳಿ. ಈಗ ಸರ್ಫೇಸ್ ಲೆವೆಲ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ಅಫರ್ಮೇಷನ್ ಮಾಡೋದು ಅಥವಾ 369 ಬರೆಯೋದು, ಇವನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಜಸ್ಟ್ ಈ ಸರ್ಫೇಸ್ ಲೆವೆಲ್ ಅಲ್ಲಿ ನೀವು ಏನೇ ಮಾಡ್ತಾ ಇದ್ರು, ಈ ಡೀಪರ್ ಇಮೋಷನ್ಸ್ ಹೀಲ್ ಆಗದೆ ಇದ್ರೆ ಲಾ ಆಫ್ ಅಟ್ರಾಕ್ಷನ್ ಇರಲಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ಇರಲಿ, ಕಂಪ್ಲೀಟ್ ಆಗಿ ನಿಮಗೆ ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಗಾಯವನ್ನ ಹೀಲ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಎಸ್, ಒಂದು ಇಂಪಾರ್ಟೆಂಟ್ ಆದ ಸ್ಕಿಲ್ ಅನ್ನ, ಆಯ್ತಾ, ನಾವೇನಾದ್ರೂ ಕಲಿತೀವಿ ಅಂತ ಅಂದ್ರೆ ಈಸಿ ಆಗಿ ನಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ನ ನಾವು ಡಿಸೈಡ್ ಮಾಡ್ಬೋದು. ಎಸ್, ಸೊ ಈಗ ಹೇಳಿ, ಸ್ಮಾರ್ಟರ್ ವೇ, ಆಯ್ತಾ, ಸ್ಮಾರ್ಟ್ ಆಗಿರುವಂತ ವೇ ನಿಮ್ಮ ಮ್ಯಾನಿಫೆಸ್ಟೇಷನ್, ನಿಮ್ಮ ಡ್ರೀಮ್ಸ್ ಎಲ್ಲವನ್ನ, ಡಿಸೈರ್ಸ್ನ ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ರೆ ಯಾವುದು ಸ್ಮಾರ್ಟರ್ ವೇ? ಯಾವ ಸಮಸ್ಯೆ ಇದೆ ಅದರ ಮೂಲಕ್ಕೆ ಹೋಗಿ ಆ ರೂಟಿಂದಾನೇ ಆ ಸಮಸ್ಯೆಯನ್ನ ಕಿತ್ತು ಬಿಸಾಕಿದಾಗ ಏನಾಗುತ್ತೆ, ನಮ್ಮ ಬಾಡಿ ಇರ್ಲಿ, ನಮ್ಮ ಮೈಂಡ್ ಇರ್ಲಿ, ನಮ್ಮ ಸೋಲ್ ಅಲ್ಲಿ ಆ ಟ್ರೇಸಸ್ ಅಥವಾ ಆ ಅಂಶ ಉಳಿಯಲ್ಲ. ಅಂಡ್ ಆಲ್ಸೋ ಏನಂತ ಅಂದ್ರೆ ನಾವು ಹೊಸದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲರೂ ಕೂಡ ಈ ಒಂದು ಸ್ಕಿಲ್ನ ಕಲ್ತ್ವಿ ಅಂತ ಅಂದ್ರೆ ಆರಾಮಾಗಿ ಲೈಫ್ನ ಸಿಚುವೇಶನ್ ಹೇಗೆ ಇರ್ಲಿ, ನಮ್ಮ ಇಷ್ಟದ ಪ್ರಕಾರ ಅಥವಾ ನಮ್ಮ ಖುಷಿಗೆ, ನಮ್ಮ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ ಅದನ್ನು ನಾವು ಕ್ರಿಯೇಟ್ ಮಾಡ್ಲಿಕ್ಕೂ ಸಾಧ್ಯ. ಅಂಡ್ ಆಲ್ಸೋ ಹೊರಗಡೆ ಪ್ರಪಂಚದಲ್ಲಿ ನಿಮಗೆ ಇಷ್ಟ ಇರೋದು ನಡೀಲಿ ಬಿಡ್ಲಿ, ಬ್ಯಾಲೆನ್ಸ್ಡ್ ವೇ ಅಲ್ಲಿ ನಾವು ಲೈಫ್ನ ಲೀಡ್ ಮಾಡ್ಲಿಕ್ಕೂ ಕೂಡ ಸಾಧ್ಯ. ಅಂತಹ ಒಂದು ಬ್ಯೂಟಿಫುಲ್ ಆದ ಸ್ಕಿಲ್ ಏನು? ಸೆಲ್ಫ್ ಹೀಲಿಂಗ್. ಹೌದು, ನಮ್ಮನ್ನ ನಾವೇನಾದ್ರೂ ಹೀಲ್ ಮಾಡ್ಕೊಳ್ಳೋದನ್ನ ಕಲ್ತ್ವಿ, ಹೀಲ್ ಮಾಡಿ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅಂತ ಅಂದ್ರೆ ಅದ್ರ ರಿಸಲ್ಟ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದ್ಸಲ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಪಡೋದಾಗ್ತಾ ಇರುತ್ತೆ, ಹೌದಾ?
ಸೊ ನಮ್ಮ ಇಷ್ಟದ ಜೀವನವನ್ನ ಈಸಿಯಾಗಿ ನಾವು ಸೃಷ್ಟಿಸಿಕೊಳ್ಳಿಕ್ಕಾಗತ್ತೆ ಯಾವಾಗ ವೆನ್ ಯು ಹೀಲ್, ಮನಸ್ಸಿನ ಗಾಯವನ್ನ ನೀವು ಗುಣಪಡಿಸಿಕೊಂಡಾಗ. ಅಂಡ್ ಮನಸ್ಸಿನ ಗಾಯವನ್ನ ಗುಣಪಡಿಸಿಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುವಂತಹ ವಿದ್ಯೆ ಇರಬಹುದು, ನಮಗೆ ಹೆಲ್ಪ್ ಆಗುವಂತಹ ಸ್ಕಿಲ್ ಯಾವುದು ಅಂತ ಅಂದ್ರೆ ಸೆಲ್ಫ್ ಹೀಲಿಂಗ್. ಎಸ್, ಸೆಲ್ಫ್ ಹೀಲಿಂಗ್ ಅಂತ ಬಂದಾಗ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ? ಡಿಫ್ರೆಂಟ್ ವೇಸ್ ಆಫ್ ಸೆಲ್ಫ್ ಹೀಲಿಂಗ್ ಇದೆ. ಸೊ ಈಗ ನೀವು EFT ಅಂತ ಕೇಳಿರ್ತೀರಾ. ಸೊ ಏನ್ ಮಾಡುತ್ತೆ, ನಾನು ನಿಮ್ಗೆ ಸೆಲ್ಯುಲಾರ್ ಮೆಮರಿ ಬಗ್ಗೆ ಹೇಳಿದೆ, ಹೌದಾ? ಸೊ ನಮ್ಮ ಬಾಡಿ ಒಳಗಡೆನೆ ನಮ್ಮ ಎಲ್ಲ ನೆಗೆಟಿವ್ ಎಮೋಷನ್, ಸಪ್ರೆಷನ್ ಎಲ್ಲ ಸ್ಟೋರ್ ಆಗಿರುತ್ತೆ. EFT ಇಂದ ಏನಾಗುತ್ತೆ, ನೀವು ನಿಮ್ಮ ಬಾಡಿಯಿಂದ ಆ ಎಲ್ಲ ನೆಗೆಟಿವ್ ಎಮೋಷನ್ಸ್ ನ ರಿಲೀಸ್ ಮಾಡ್ತಾ ಹೋಗ್ತೀರಾ. ಯಾವಾಗ ನೀವು ಅದನ್ನ ರಿಲೀಸ್ ಮಾಡ್ತೀರಾ, ನಿಮ್ಮ ಆರಾದಲ್ಲಿ, ನಿಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ನೆಗೆಟಿವಿಟಿಯ ಅಂಶ ಏನಿರುತ್ತೆ, ನೆಗೆಟಿವ್ ಎಮೋಷನ್ಸ್, ಫೀಲಿಂಗ್ ನ ಅಂಶ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ನಿಮ್ಮ ಆರಾದಲ್ಲಿ ಪಾಸಿಟಿವ್ ಎಮೋಷನ್ಸ್ ಜಾಸ್ತಿ ಆಗುತ್ತೋ, ಆ ಪಾಸಿಟಿವ್ ಎಮೋಷನ್ಸ್ ನ ಜಾಸ್ತಿ ಮಾಡುವಂತ ಆಪರ್ಚುನಿಟಿ ಇರಬಹುದು, ಮ್ಯಾನಿಫೆಸ್ಟೇಷನ್ ಇರಬಹುದು, ಖುಷಿ ಕೊಡುವಂತ ವಿಷಯಗಳು ಎಲ್ಲವೂ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಸೊ ಸೆಲ್ಫ್ ಹೀಲಿಂಗ್ ಅಲ್ಲಿ ಇನ್ನೊಂದು ಟಾಪಿಕ್ ಅಫ್ಕೋರ್ಸ್ ನಾವು ನೋಡಿರ್ತೀವಿ, ಕೇಳಿರ್ತೀವಿ, NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈಗ ನಾವೆಲ್ಲರೂ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ನಾ ಈಗ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನೀವು ಕೂಡ ಅದನ್ನ ರಿಸೀವ್ ಮಾಡ್ಕೊಳ್ಳಿಕ್ಕಾಗತ್ತೆ. ನೀವು ಮಾತಾಡಿದ್ರೆ ಅಥವಾ ನೀವು ಟೈಪ್ ಮಾಡಿದ್ರೆ ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ, ಹೌದಾ? ಸೊ ಈಗ ನಮ್ಮ ಕಮ್ಯುನಿಕೇಶನ್ ಮಾಡುವಂತ ಭಾಷೆ ಕನ್ನಡ, ಹೌದಾ? ಕನ್ನಡ ಅರ್ಥ ಆಗುತ್ತೆ, ಇಂಗ್ಲಿಷ್ ಅರ್ಥ ಆಗುತ್ತೆ. ಸೊ ಈ ರೀತಿ ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಿ, ಇದು ನಮ್ಮ ಭಾಷೆ. ಆದ್ರೆ ಬ್ರೇನ್ಗೆ ಕನ್ನಡ, ಇಂಗ್ಲಿಷ್ ಅಥವಾ ಯಾವುದೇ ಭಾಷೆ ಅರ್ಥ ಆಗಲ್ಲ. ಬ್ರೇನ್ ನ ಭಾಷೆಯೇ ಬೇರೆ. ಬ್ರೇನ್ ನ ಭಾಷೆಯಲ್ಲಿ ನೀವೇನಾದ್ರೂ ಹೋಗಿ ನಿಮ್ಮ ಬ್ರೇನ್ಗೆ ನಿಮಗೆ ಏನು ಬೇಕು, ನಿಮಗೆ ಯಾವ ರೀತಿ ವಿಷಯವನ್ನ ಮ್ಯಾನಿಫೆಸ್ಟ್ ಮಾಡಬೇಕು, ಯಾವ ವಿಷಯಗಳು ಅಥವಾ ಯಾವ ರಾಂಗ್ ಬಿಲೀಫ್ ನಿಮ್ಮಲ್ಲಿದೆ ಅದನ್ನ ತೆಗೆದು ಹಾಕೋದು ಹೇಗೆ, ಬ್ರೇನಿಗೆ ನೀವು ಕಮಾಂಡ್ ಕೊಟ್ಟಾಗ, NLP ರೂಪದಲ್ಲಿ ಬ್ರೇನ್ಗೆ ನೀವು ಕಮಾಂಡ್ ಕೊಟ್ಟಾಗ ಏನ್ ಮಾಡುತ್ತೆ, ಬ್ರೇನ್ ಚಾಚು ತಪ್ಪದೆ ಅದನ್ನ ಪಾಲಿಸುತ್ತೆ. ಯಾಕಂದ್ರೆ ಬ್ರೇನ್ ನ ಲ್ಯಾಂಗ್ವೇಜ್ ಅಲ್ಲಿ ನೀವು ಮಾತಾಡ್ತಾ ಇದ್ದೀರಾ, ಹೌದಾ? NLP. ಸೊ NLP ಅನ್ನೋ ಮ್ಯಾಜಿಕ್ ಏನಿದೆ, ಎಷ್ಟೋ ವರ್ಷ ಈ ಟೈಮ್ ಏನಿದೆ ನಿಮ್ಗೆ ಏನೇ ಮ್ಯಾನಿಫೆಸ್ಟ್ ಮಾಡ್ಬೇಕಂದ್ರೂ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಅನ್ನೋದನ್ನ, ಆ ಟೈಮ್ ನ ಕಂಪ್ಲೀಟ್ ಆಗಿ ಕಮ್ಮಿ ಮಾಡುತ್ತೆ. ಓಕೆನಾ? ಯಾವುದೇ ಮ್ಯಾನಿಫೆಸ್ಟೇಷನ್ಗಿರ್ಲಿ ಅದಕ್ಕೆ ತಗೊಳ್ಳುವಂತಹ ಟೈಮ್ ಕಮ್ಮಿ ಮಾಡುತ್ತೆ ನೀವು ಯಾವಾಗ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅನ್ನ ಯೂಸ್ ಮಾಡ್ಕೊಂಡಾಗ. ಅಂಡ್ ಆಲ್ಸೋ ಯಾವುದೇ ಅಡಿಕ್ಷನ್ಸ್ ಇರ್ಲಿ, ಯಾವುದೇ ರೀತಿಯ ಅಡಿಕ್ಷನ್ಸ್ ಇರ್ಲಿ, ಆ ಅಡಿಕ್ಷನ್ಸ್ ನ ಎಷ್ಟೇ ವರ್ಷದ ಅಡಿಕ್ಷನ್ ಇರ್ಲಿ ಬೇಕಾದ್ರೆ ಆ ಅಡಿಕ್ಷನ್ ಇಂದ ಈಸಿಯಾಗಿ ಹೊರ ಬರ್ಲಿಕ್ಕಾಗತ್ತೆ NLP ಇಂದ. ಸೊ ಈಗ ನೆಕ್ಸ್ಟ್ ಬರೋದೇ ಆದ್ರೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್. ಸೊ ಈ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಏನಿದೆ, ನಮ್ಗೆಲ್ಲರಿಗೂ ಬ್ಲೂಟೂತ್ ಮೇಲೆ ನಂಬಿಕೆ ಇದೆ, ವೈಫೈ ಮೇಲೆ ನಂಬಿಕೆ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾನಿಫೆಸ್ಟೇಷನ್, ಎನರ್ಜಿ, ಫ್ರೀಕ್ವೆನ್ಸಿ ಅಂದಾಗ ನಾವು ಒಂದ್ ರೀತಿ ಡೌಟ್ ಪಡ್ತೀವಿ, ಇದು ಇದೆಯೋ ಇಲ್ವೋ ಅಂತ, ಹೌದಾ? ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನಿದೆ ಅಂತ ಅಂದ್ರೆ ಇಟ್ಸ್ ಅ ಸೈನ್ಸ್. ನೀವು ಯಾವಾಗ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತಿಳ್ಕೊಳ್ತೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಪೀಡ್ ಅಫ್ ಕೋರ್ಸ್ ಜಾಸ್ತಿ ಆಗುತ್ತೆ. ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್ ಸರಿಯಾಗಿ ತಿಳಿದುಕೊಂಡು ಅರ್ಥ ಮಾಡ್ಕೊಂಡು ಅಪ್ಲೈ ಮಾಡಿದ್ದೆ ಆದ್ರೆ ಮ್ಯಾನಿಫೆಸ್ಟೇಷನ್ ಅಂತೂ ಮಾಡ್ತೀರಾ. ಅಂಡ್ ಟೈಮ್ ಏನಿದೆ, ಇಷ್ಟು ದಿವಸ ತುಂಬಾ ಟೈಮ್ ತಗೊಳ್ಳೋದು ಕಮ್ಮಿ ಆಗ್ತಾ. ಇನ್ನು ಮನಿ ವಿಷಯಕ್ಕೆ ಕೂಡ ಅಷ್ಟೇ. ಮನಿ ವಿಷಯಕ್ಕೆ ನಮ್ಗೆ ರೈಟ್ ಟ್ರೈನಿಂಗ್ ನ ಅವಶ್ಯಕತೆ ಯಾಕಿದೆ? ಸೊ ಮನಿ ಮ್ಯಾನಿಫೆಸ್ಟೇಷನ್ ಅಂತ ಅಂದಾಗ್ಲೂ ಕೂಡ ನಮ್ ಬಿಲೀಫ್ ಸಿಸ್ಟಮ್ ಚೇಂಜ್ ಮಾಡ್ಕೊಳ್ಳೇಬೇಕು. ಸೊ ಮನಿ ಕಾನ್ಸೆಪ್ಟ್ ಅಲ್ಲೂ, ಮನಿ ವಿಷಯದಲ್ಲೂ ನೀವು ಹೀಲ್ ಆಗ್ತಾ ಹೋದ್ರೆ ಮೇಜರ್ ಆಗಿ ನಿಮ್ಮ ಸ್ಟ್ರೆಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಹೆಲ್ತಿ ಆಗ್ತಾ ಹೋಗ್ತೀರಾ, ಅಂಡ್ ನಿಮ್ಮ ಆರೋಗ್ಯ ಚೆನ್ನಾಗಾಗ್ತಾ ಹೋಗುತ್ತೆ, ನಿಮ್ ರಿಲೇಶನ್ಶಿಪ್ ಚೆನ್ನಾಗಾಗ್ತಾ ಹೋಗುತ್ತೆ. ಮನಿ ಬ್ಲಾಕೇಜಸ್ ನ ನಾವು ರಿಮೂವ್ ಮಾಡುವಂತ ಸ್ಕಿಲ್ ನ ಕಲ್ತ್ವಿ ಅಂತ ತಿಳ್ಕೊಳ್ಳಿ. ನಮ್ಮ ರಾಂಗ್ ಬಿಲೀಫ್ ನ ತೆಗೆಯುವಂತ, ಡಿಲೀಟ್ ಮಾಡುವಂತ ಸ್ಕಿಲ್ ನ ನಾವೇನಾದ್ರು ಕಲ್ತ್ವಿ ಅಂತ ತಿಳ್ಕೊಳ್ಳಿ. ಆರಾಮಾಗಿ ನಾವು ಮನಿಯನ್ನು ಮ್ಯಾನಿಫೆಸ್ಟ್ ಮಾಡಿ. ನೀವೇ ಹೇಳಿ, ಈ ಸ್ಕಿಲ್ ನ ಏನಿದೆ ನಾವು ಕಲ್ತ್ಕೊಂಡು, ನಮ್ಮನ್ನ ನಾವು ಸೆಲ್ಫ್ ಹೀಲ್ ಮಾಡ್ಕೊಂಡು ಈ ಸ್ಕಿಲ್ ನ ನಾವು ಕಲ್ತು ನಮ್ಮ ಲೈಫ್ ನ ಖುಷಿಯಿಂದ ಲೀಡ್ ಮಾಡೋದು ಚೆನ್ನಾಗ್ ಅನ್ಸುತ್ತಾ, ಅಥವಾ ಸ್ಟ್ರಗಲ್ ಅಲ್ಲೇ ಮುಳುಗಿ ಎದ್ದು? ಸೊ ಸ್ಟ್ರಗಲ್ ಪಡುವಂಥದ್ದನ್ನು ನೀವು ನಾರ್ಮಲೈಸ್ ಮಾಡ್ಕೊಂಡಾಗ ಏನಾಗತ್ತೆ, ಹೊಸದನ್ನ ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ. ನೆನಪಿಡಿ, ನಾವೆಲ್ಲರೂ ಇಲ್ಲಿ ಬಂದಿರೋದು ಬರೀ ಸ್ಟ್ರಗಲ್ ಪಟ್ಕೊಂಡು, ಬರೀ ನೋವು ಪಟ್ಕೊಂಡು, ಅಥವಾ ನಮ್ ತಪ್ಪಿಲ್ದೆ ನಮ್ಗೆ ಯಾರೋ ನೋವು ಮಾಡಿಟ್ಟು ಹೋಗಿರ್ತಾರೆ, ಆ ನೋವಿನ ಕೇಜಲ್ಲೇ, ಆ ನೋವಿನ ಜೈಲಲ್ಲೇ ನಮ್ಮನ್ನ ಬಂಧಿಸ್ಕೊಂಡು, ತಪ್ಪು ಯಾರ್ದು, ಶಿಕ್ಷೆ ನಾವು ಅನುಭವಿಸೋದು. ಸೊ ಇದನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ಲೈಫ್ ನ ಲೀಡ್ ಮಾಡೋದಕ್ಕೆ ನಾವೆಲ್ಲರೂ ಅರ್ಹ ಇದ್ದೀವಿ ಅಂತ ಅನಿಸ್ತಾ ಇಲ್ವಾ?
ಸೊ ಈಗ ನೀವೇ ಹೇಳಿ, ನಮ್ಮ ಸೋಲ್ ಇಲ್ಲಿ ಬಂದಿರೋದು ಖಂಡಿತವಾಗಿಯೂ ಇವೆಲ್ಲ ವಿಷಯಕ್ಕಲ್ಲ. ಆಬ್ವಿಯಸ್ಲಿ ಕೆಲವೊಂದು ಘಟನೆಗಳಾಗತ್ತೆ, ಕೆಲವೊಂದು ಇನ್ಸಿಡೆಂಟ್ ಇಂದ ನೀವು ಕಲಿಯೋದಿರುತ್ತೆ. ಕಲ್ತ ಆದ್ಮೇಲೆ ಈಗ ಸ್ಕೂಲ್ನಲ್ಲಿ ಹೆಂಗೆ PT ಪೀರಿಯಡ್ ಇರುತ್ತೋ, ನೀವು ಹೇಗೆ ಹೋಗಿ ಆಟ ಆಡ್ಕೊಂಡ್ ಬರ್ತಿರೋ, ಸೇಮ್ ವೇ ಕಲಿಯೋ ಟೈಮಿಗೆ ಕಲಿಯೋದು ಅಂಡ್ ರೆಸ್ಟ್ ಆಲ್ ದ ಟೈಮ್ ಏನು ನೀವು ಎಂಜಾಯ್ ಮಾಡೋದು ಕೂಡ ಅಷ್ಟೇ. ಸೋಲ್ ಇಲ್ಲಿ ಬಂದಿರೋದು ಖುಷಿ ಪಡ್ಲಿಕ್ಕೆ, ಸೆಲೆಬ್ರೇಟ್ ಮಾಡ್ಲಿಕ್ಕೆ, ಒಳ್ಳೆಯ ರಿಲೇಶನ್ಶಿಪ್ ನ ಅನುಭವಿಸ್ಲಿಕ್ಕೆ, ಒಳ್ಳೆಯ ಹೆಲ್ತ್ ಅನ್ನ ಅನುಭವಿಸ್ಲಿಕ್ಕೆ ಅಂಡ್ ಕರಿಯರ್ ವೈಸ್ ಕೂಡ ಮನಸ್ಸಿಗೆ ಖುಷಿ ಕೊಡುವಂತ, ನಮ್ಮಿಂದ ಒಳ್ಳೇದಾಗುವಂತ ಕೆಲಸ ಮಾಡ್ಲಿಕ್ಕೆ. ಅಂಡ್ ಆಲ್ಸೋ ಮನಿ ವಿಷಯಕ್ಕೆ ಬಂದ್ರೆ ಯೂನಿವರ್ಸ್ ಹತ್ರ ಅಬಂಡೆಂಟ್ ಅಮೌಂಟ್ ಆಫ್ ಮನಿ ಇದೆ, ಆಯ್ತಾ, ಸೋರ್ಸ್ ಇದೆ. ಯಾಕೆ ಎಲ್ಲರೂ ಮನಿ ವಿಷಯದಲ್ಲಿ ಸ್ಟ್ರಗಲ್ ಪಡ್ತಾ ಇರೋದೇ ಆಗತ್ತೆ? ನೋ, ನಮಗೆಲ್ಲೋ ಒಂದ್ ಕಡೆ ಅದನ್ನ ಹೆಂಗ್ ತಗೋಬೇಕು ಅಂತ ಗೊತ್ತಿಲ್ಲ, ಹೌದಾ? ಸೊ ಈಗ ಇವೆಲ್ಲ ಸ್ಕಿಲ್ ಅನ್ನ ಕಲಿತು ಒಳ್ಳೆಯ ಲೈಫ್ ನಡೆಗೆ ಹೋಗೋದು ಇಂಪಾರ್ಟೆಂಟ್ ಅಥವಾ ಇದೇ ಸೈಕಲ್ ಅಲ್ಲಿ ರಿಪೀಟ್ ಆಗೋದು ಇಂಪಾರ್ಟೆಂಟ್? ಸೊ ಡಿಸೈಡ್. ಹಾಗಾದ್ರೆ ನೀವೆಲ್ಲರೂ ಕೂಡ ಸೆಲ್ಫ್ ಹೀಲಿಂಗ್ ನ ಕಲೀಲಿಕ್ಕೆ ರೆಡಿ ಇದ್ದೀರಾ? ಹಾಗಾದ್ರೆ ಐ ಇನ್ವೈಟ್ ಯು. ಸೊ 30 days ಮಾಸ್ಟರ್ ಕ್ಲಾಸ್ ಇದೇ ಸೋಮವಾರ 17ನೇ ತಾರೀಕಿಂದ ಮುಂದಿನ ತಿಂಗಳು ಡಿಸೆಂಬರ್ 16ನೇ ತಾರೀಕಿನವರೆಗೆ 30 ದಿನಗಳ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ. ಇದರಲ್ಲಿ ನೀವು ನಿಮ್ಮನ್ನ ಹೇಗೆ ಹೀಲ್ ಮಾಡೋದನ್ನ ಕಲಿತೀರಾ. NLP ಇರ್ಬೋದು, EFT ಇರ್ಬೋದು. ಸೊ ಈ ಎಲ್ಲ ಟೆಕ್ನಿಕ್ ಇಂದ ನೀವು ನಿಮ್ಮನ್ನ ಹೀಲ್ ಮಾಡೋದು ಕಲಿಯೋದ್ರ ಜೊತೆಗೆ ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್. ಸೊ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯ ಒಂದು ಟರ್ನಿಂಗ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮಾಸ್ಟರ್ ಕ್ಲಾಸ್ ಪ್ರತಿ ಸಲ ಅನೌನ್ಸ್ ಆದಾಗ ಐ ವಿಲ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ಯಾಕೆ ಅಂತ ಅಂದರೆ ಅಫ್ಕೋರ್ಸ್ ಎವ್ರಿ ಟೈಮ್ ಪ್ರತಿ ಸಲದ ಮಾಸ್ಟರ್ ಕ್ಲಾಸಲ್ಲಿ ಏನಾದರೂ ಒಂದು ಡಿಫ್ರೆಂಟ್ ವಿಷಯಗಳು ಇದ್ದೇ ಇರುತ್ತೆ. ಇಲ್ಲಿಯ ತನಕ ಮಾಸ್ಟರ್ ಕ್ಲಾಸ್ ಏನಿದೆ ಮಾಡಿರುವಂಥ ಇಂಪ್ಯಾಕ್ಟ್ ಹ್ಯೂಜ್. ಸೊ ಇಷ್ಟೋ ಜನರ ಹೆಲ್ತ್ ಸರಿಯಾಗಿರೋದಿದೆ ಅಂಡ್ ಒಳ್ಳೆಯ ಮ್ಯಾರೇಜ್ ನ ಮ್ಯಾನಿಫೆಸ್ಟ್ ಮಾಡಿರೋದಿದೆ. ಇರುವಂತ ರಿಲೇಶನ್ಶಿಪ್ ಅಲ್ಲಿ ಏನು ಇಷ್ಟು ದಿವಸ ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಹೀಲ್ ಮಾಡಿ ಈಗ ಅಮೇಝಿಂಗ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರುವಂತ ಎಷ್ಟೋ ಉದಾಹರಣೆಗಳಿವೆ. ಮನಿ ವಿಷಯದಲ್ಲೂ ಅಷ್ಟೇ. ಸೊ ಎಷ್ಟೋ ಜನರಿಗೆ ಕೆಲಸ ಸಿಕ್ಕಿರೋದಿದೆ, ಒಳ್ಳೆಯ ಆಪರ್ಚುನಿಟಿ ಅಟ್ರಾಕ್ಟ್ ಮಾಡಿರೋದಿದೆ. ಹೇಳ್ತಾ ಹೋದ್ರೆ ಒಂದು ಮಿರಾಕ್ಯುಲಸ್ ರಿಸಲ್ಟ್ಸ್ ನ ಕ್ರಿಯೇಟ್ ಮಾಡುವಂತಹ ಮಾಸ್ಟರ್ ಕ್ಲಾಸ್ ಇದು ಮತ್ತೆ ಬರ್ತಾ ಇದೆ. ಸೊ ನೀವು ಕೂಡ ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಖಂಡಿತವಾಗಿಯೂ ಜಾಯ್ನ್ ಆಗ್ಬಹುದು. ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ ಅನ್ನ ಅವಾಯ್ಡ್ ಮಾಡಿ. ಸೊ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಬಹುದು. ಸೊ ಇದಕ್ಕೆ ಯಾವುದೇ ಕಾಲ್ ರಿಸೀವ್ ಆಗಲ್ಲ, ನೀವು ಬರೀ ವಾಟ್ಸ್ಆಪ್ ಮಾಡಬಹುದು ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಆಲ್ ಇನ್ ದ ವೆಬಿನಾರ್. ಥ್ಯಾಂಕ್ ಯು.